ಬಡವರ ಪಾಲಿಗೆ ಭಗವದ್ಗೀತೆ ಹೊರಡಿಸಿದ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ. ಪೊಲೀಸ್ ವ್ಯವಸ್ಥೆ ಸುಧಾರಣೆಗೆ ದಿಟ್ಟ ಹೆಜ್ಜೆ ಇಟ್ಟ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ದಕ್ಷ ಪ್ರಾಮಾಣಿಕ ಕನ್ನಡಿಗ. ಡಿಜಿಐಜಿಪಿಯಿಂದ ಡಾಕ್ಟರ್ ಎಂಎ ಸಲೀಂ ಅವರಿಂದ ಐತಿಹಾಸಿಕ ಆದೇಶ. ಇನ್ನು ಮುಂದೆ ಪೊಲೀಸರು ಜನರ ಜೊತೆ ಪೊಲೀಸ್ ಭಾಷೆ ಪ್ರಯೋಗಿಸುವಂತಿಲ್ಲ. ಸಾರ್ವಜನಿಕರೊಂದಿಗೆ ಹೇಗೆ ವರ್ತಿಸಬೇಕು, ಪೊಲೀಸರಿಗೆ ಮಾರ್ಗಸೂಚಿ ಬಿಡುಗಡೆ. ರಾಜಕಾರಣಿಗಳ ಮಾತು ಕೇಳಿ ಅಮಾಯಕರ ಮೇಲೆ ಸುಳ್ಳು ಕೇಸು ಹಾಕುವಂತಿಲ್ಲ. ಅಕ್ಟೋಬರ್ 21ರಂದು ಖಡಕ್ ಸುತ್ತೋಲೆ ಹೊರಡಿಸಿದ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ. ಪೊಲೀಸರಿಗೆ 18 ಖಡಕ್ ಆದೇಶಗಳನ್ನ ಮಾಡಿದ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ. ಪೊಲೀಸರು ಸಾರ್ವಜನಿಕರನ್ನ ಭಯ ಬೀಳಿಸುವಂತಿಲ್ಲ, ದರ್ಪ ಹಲ್ಲೆ ಮಾಡುವಂತಿಲ್ಲ, ದರ್ಪ ಹೀರೋಯಿಸಂ ಇನ್ ಮುಂದೆ ನಡೆಯಲ್ಲ. ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ಖಡಕ್ ವಾರ್ನಿಂಗ್. ಬಡವರು ಶ್ರೀಮಂತರು ಎಂದು ನೋಡದೆ ಎಲ್ಲರ ಜೊತೆ ಸೌಜನ್ಯದಿಂದ ವರ್ತಿಸಿ. ಜನರ ದೂರು ನೀಡೋದಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ ಸರಿಯಾಗಿದೆಯಾ ಅಂತಾನೂ ಚೆಕ್ ಮಾಡಿ. ಪೊಲೀಸರು ಸರಿಯಾಗಿ ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಜನರು ದೂರು ಕೊಡಬಹುದು. ಪೊಲೀಸ್ ಠಾಣೆಗೆ ಭೇಟಿ ನೀಡುವ ವ್ಯಕ್ತಿಯ ಹಿನ್ನೆಲೆ ಗಮನಿಸದೆ ದೂರು ಆಲಿಸಬೇಕು. ದೂರು ನೀಡಿದ ತಕ್ಷಣ ಕಾನೂನು ಪ್ರಕಾರ ವಿಳಂಬವಿಲ್ಲದೆ ದೂರು ದಾಖಲಿಸಿ. ಒರಟು ಭಾಷೆ ಬೇಡ. ಯಾವಾಗ್ಲೂ ಸೌಜನ್ಯ ಮತ್ತು ಘನತೆಯಿಂದ ವರ್ತಿಸಿ. ಬಾಡಿ ಕ್ಯಾಮೆರಾ ಹಾಕೊಂಡು ಕೆಲಸ ಮಾಡುವುದು ಪೊಲೀಸರಿಗೆ ಕಡ್ಡಾಯ. ಸರ್ಚಿಂಗ್, ಅರೆಸ್ಟ್, ವಿಚಾರಣೆ ವೇಳೆ ವ್ಯಕ್ತಿಗಳ ಖಾಸಗಿತನ, ಘನತೆಯನ್ನ ಗೌರವಿಸಿ. ನಮ್ಮ ವ್ಯಾಪ್ತಿಗೆ ಬರಲ್ಲ ಎಂದು ಯಾವುದೇ ದೂರನ್ನ ಯಾವುದೇ ಠಾಣೆ ನಿರಾಕರಿಸುವಂತಿಲ್ಲ. ಪೊಲಿಟಿಷಿಯನ್ ಮಾತು ಕೇಳಿ ಜನರಿಗೆ ತೊಂದರೆ ಮಾಡಿದ್ರೆ ಪೊಲೀಸರಿಗಿದೆ ಮಾರಿ ಹಬ್ಬ. ಕರ್ನಾಟಕ ಪೊಲೀಸ್ ಅಂದ್ರೆ ಎಷ್ಟು ಒಳ್ಳೆ ಹೆಸರಿತ್ತು. ಹಣ ಕೊಟ್ಟು ಪೋಸ್ಟಿಂಗ್ ತಗೊಂಡು ಹಾಳು ಮಾಡಿದ್ರು. ಓರ್ವ ಇನ್ಸ್ಪೆಕ್ಟರ್ ರಿಕವರಿ ಆದ ಚಿನ್ನದಲ್ಲೇ ಹೆಂಡತಿಗೆ ನಕ್ಲೆಸ್ ಮಾಡಿಕೊಟ್ಟ. ಇನ್ನೊಬ್ಬ ಇನ್ಸ್ಪೆಕ್ಟರ್ ರಾಜಕಾರಣಿಗಳ ಮಾತು ಕೇಳಿ ಸುಳ್ಳು ಕೇಸ್ ಹಾಕ್ದ. ಮತ್ತೊಬ್ಬ ಇನ್ಸ್ಪೆಕ್ಟರ್ ಚಿತ್ರ ನಟ ನಟಿಯರಿಗೆ ಸೈಟ್ ಕೊಡಿಸ್ತೀನಿ ಅಂತ ವಂಚಿಸಿದವನನ್ನ ರಕ್ಷಿಸಿದ್ದ. ಇನ್ನೊಬ್ಬ ಮಹಾನುಭಾವ ಇನ್ಸ್ಪೆಕ್ಟರ್ ಗಾಂಜಾ ವ್ಯವಹಾರವನ್ನ ಠಾಣೆಯಲ್ಲೇ ಮಾಡ್ತಿದ್ದ. ದಂಧೆಗಳ ಅಡ್ಡೆ ಮಾಡ್ಕೊಂಡಿದ್ದ ಪೊಲೀಸ್ ಸ್ಟೇಷನ್ ಕ್ಲೀನ್ ಮಾಡ್ತಿದ್ದಾರೆ ಖಡಕ್ ಡಿಜಿಐಜಿಪಿ ಸಲೀಂ. ದಕ್ಷ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ಅವರೇ, ನಿಮ್ಗೊಂದು ಬಿಗ್ ಹ್ಯಾಂಡ್ಸ್ ಅಪ್. ಎಲ್ಲಾ ಕಮಿಷನರ್, ಐಜಿಪಿಗಳು, ಎಸ್ಪಿಗಳಿಗೆ ಆದೇಶ ರವಾನಿಸಿದ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ. ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ಅವರ ಆದೇಶ ಉಲ್ಲಂಘಿಸಿದ್ರೆ ಅಂತಹ ಪೊಲೀಸರು ಸಸ್ಪೆಂಡ್. ನೋಡಿ ಏನು ಸಖತ್ತಾಗಿದೆ. ಈ ಬಡವರ ಪಾಲಿಗೆ ಭಗವದ್ಗೀತೆ ಅಂತಾನೆ ಹೇಳ್ಬೋದ್ರಿ. ಅಕ್ಟೋಬರ್ 21 ಜನಸಾಮಾನ್ಯರು ನಮ್ಮ ನಿಮ್ಮಂತವರಿಗೆ ನೀವು ರೋಡಲ್ಲಿ ಹೋಗ್ತಾ ಇದ್ರೆ ನೀವು ಹೇಳ್ಬೋದು, ರೀ ಅಕ್ಟೋಬರ್ 21 ಹೊರಡಿಸಿದಾರ ಆದೇಶ, ನನ್ನ ಮೇಲೆ ದರ್ಪ ಮಾಡಬೇಡಿ ಪೊಲೀಸರೇ ಅಂತ ನೀವು ಕೇಳಬಹುದು. ಏನ್ ಹೇಳಿ, ಅಕ್ಟೋಬರ್ 21 ಪೊಲೀಸ್ ದರ್ಪ, ಸುಳ್ಳು ಕೇಸು ಎಲ್ಲ ಹಾಕ್ತಾರಲ್ಲ, ಆ ದೂರುಗಳು ವ್ಯಾಪಕವಾದಂತಹ ಹಿನ್ನೆಲೆಯಲ್ಲಿ ನಮ್ದೇ ಊರಿನವ್ರಿ ದಕ್ಷ ಪ್ರಾಮಾಣಿಕ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ಅವರು ಒಂದೊಳ್ಳೆ ಆದೇಶವನ್ನ ಹೊರಡಿಸಿದ್ದಾರೆ. ಏನ್ ಹೇಳಿ, ಅಕ್ಟೋಬರ್ 21 ಅಕ್ಟೋಬರ್ 21ಕ್ಕೆ ಈ ಐತಿಹಾಸಿಕ ಆದೇಶವನ್ನ ಹೊರಡಿಸಿದ್ದಾರೆ. ನೀವು ಇಟ್ಕೊಬಹುದು ಆ ಐತಿಹಾಸಿಕ ಆದೇಶವನ್ನ. ನಿಮ್ಗೆಲ್ಲೇ ರೋಡಲ್ಲಿ ಏನೇ ಯಾರ್ರಿ ನೀವು ಅಂತ ಪೊಲೀಸ್ ಹೇಳಿದ್ರೆ, ರೀ ಅಕ್ಟೋಬರ್ 21ಕ್ಕೆ ನಮ್ಮ ಡಿಜಿಐಜಿಪಿ ಅವರು ಖಡಕ್ ಸಂದೇಶ ಹೊರಡಿಸಿದ್ದಾರೆ. ನೋಡಿದಿರಲ್ಲ, ನಾವು ನೋಡಿದೀವಿ ಅಂತ ಹೇಳ್ರಿ. ಇದೇ ನೋಡ್ರಿ ಐತಿಹಾಸಿಕ ಆದೇಶ. ನೆನ್ಪಿಟ್ಕೊಳ್ರಿ ಜನಸಾಮಾನ್ಯರೇ, ನೆನ್ಪಿಟ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಇವತ್ತು ಐತಿಹಾಸಿಕ ಆದೇಶವನ್ನ ಡಾಕ್ಟರ್ ಎಂಎ ಸಲೀಂ ಅವರು ಹೊರಡಿಸಿದ್ದಾರೆ. ನೀವು ರಾಜ್ಯದ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದಾಗಲೂ ಈ ಆದೇಶದ ಪ್ರತಿಯನ್ನ ತಗೊಂಡು ಹೋಗಿ. ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ವಿರುದ್ಧ ಧ್ವನಿ ಏನಾದ್ರೂ ಎತ್ತಿದ್ರೆ ಏಯ್ ಓಯ್ ಅಂತಲ್ಲ ಬೊಬ್ಬೆ ಹೊಡೆದು ದರ್ಪ ತೋರ್ಸಿದ್ರೆ ಈ ಆದೇಶವನ್ನ ತೋರ್ಸ್ರಿ, ಪೊಲೀಸರ ಮುಖಕ್ಕೆ ಹಿಡೀರಿ. ಹಿಂಗ್ ಮುಂದೆ ಹೋದ್ರಿ ನಮ್ ಹೆಮ್ಮೆಯ ಡಿಜಿಐಜಿಪಿ ಆದೇಶವನ್ನ ಅಂತ ಕಡಕ್ಕಾಗಿ ಹೇಳಿ, ಯಾರಿಗೂ ಮೊಲಾಜ್ ನೋಡ್ಬೇಡಿ. ಸೊ ಈ ಆದೇಶದ ನಂತರ ಎಲ್ಲಾದ್ರೂ ಒಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನಮ್ಮ ಡಿಜಿಐಜಿಪಿ ಆದೇಶದ ನಂತರವೂ ಕೂಡ ಆದೇಶ ಉಲ್ಲಂಘನೆ ಆದ್ರೆ ಸಾರ್ವಜನಿಕರೇ ನಮಗ್ ಫೋನ್ ಮಾಡಿ, ನನ್ಗೆ ಫೋನ್ ಮಾಡಿ, ಅಥವಾ ಇಲ್ಲಿ ಹೋಗ್ತಿದ್ಯಲ್ಲ ನಮ್ಮ ಲೈವ್ ಹೋಗ್ತಿದ್ಯಲ್ಲ
ಕಮೆಂಟ್ ಹಾಕಿ. ನಾನೇ ಖುದ್ದು ಪೊಲೀಸ್ ಠಾಣೆಗೆ ಬಂದು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಸ್ಟೇಷನ್ ಆದ್ರೂ ಪರವಾಗಿಲ್ಲ, ನಿಮ್ಗೆ ಏನೇ ಆದ್ರೂ ಕೂಡ ಕಮೆಂಟ್ ಹಾಕಿ, ಇಲ್ಲ ಫೋನ್ ಮಾಡಿ. ನಮ್ಮ ಡಿಜಿ ಐಜಿಪಿ ಡಾಕ್ಟರ್ ಎಂ.ಎ. ಸಲೀಂ ಸಾಹೇಬ್ರಿಗೆ ನಾವು ಫೋನ್ ಮಾಡ್ತೀವಿ. ನಮ್ಮ ಟೀಮ್ ಪೂರ್ತಿ ನಿಮ್ಮ ಸ್ಟೇಷನ್ ಎಲ್ಲಿ ಏನಾಯ್ತೋ ಅಲ್ಲಿ ಕರ್ಕೊಂಡ್ ಬರ್ತೀವಿ. ಡಿಜಿ ಐಜಿಪಿ ಸಲೀಂ ಸಾಹೇಬ್ರೆ ಆದೇಶವನ್ನ ಉಲ್ಲಂಘಿಸಿದ್ರೆ ಇಡೀ ಸ್ಟೇಷನ್ ಅಲ್ಲಿರೋರು ಎಲ್ಲರನ್ನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಅಂದ್ರೆ ಯಾವ್ದೋ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪೊಲೀಸ್ ಸಸ್ಪೆಂಡ್ ಆದ್ರೆ 1 ತಿಂಗಳಾಗ್ತಾರೆ, 2 ತಿಂಗಳಾಗ್ತಾರೆ, ಮನೇಲಿ ಕೂರ್ತಾರೆ. ಒಳ್ಳೆ ಕಾಸ್ ಬರೋ ಸ್ಟೇಷನ್ಗೆ ಮತ್ತೆ ಬರೋದಲ್ಲ, ಎಲ್ಲ ಒಂದ್ ಕಡೆ ಹಾಕ್ತಾರೆ. ಆದ್ರೆ ನೋ, ಈ ತರ ಅಲ್ಲ. ಬರೋಬ್ಬರಿ 10 ವರ್ಷ ಮನೇಲಿ ಕೂರಂಗ್ ಮಾಡಿ ಆ ಸ್ಟೇಷನ್ ಯಾವುದೇ ಸ್ಟೇಷನ್ ಆಗಿರ್ಬೋದು, ಕರ್ನಾಟಕದಲ್ಲಿ ಯಾವುದೇ ಸ್ಟೇಷನ್ ಅಲ್ಲಿ ಈ ಆದೇಶ ಉಲ್ಲಂಘನೆ ಆದ್ರೆ ಜನಸಾಮಾನ್ಯರಿಗೆ ನಿಮ್ಮ ದರ್ಪವನ್ನ ತೋರಿಸಿದ್ರೆ, ಅಯ್ಯೋ ಇದು ನಮ್ ಸ್ಟೇಷನ್ಗೆ ಬರಲ್ಲ, ಹೋಗ್ರಿ ಬೇರೆ ಸ್ಟೇಷನ್ಗೆ ಅಂತೆಲ್ಲ ಹೇಳಿದ್ರೆ ಮುಲಾಜೆ ನೋಡ್ಬೇಡಿ. ಸೊ